ಕ್ಷಮೆ ಕೇಳಬೇಕು. ಅವರಿಗೆ ಅವಕಾಶ ಕೊಟ್ಟಾಗ ಅವ್ರನ್ನ ಮಾತಾಡೋದಕ್ಕೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಒಬ್ಬ ಶಾಸಕನ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾತಾಡ್ತಾನೆ? ಇವರಿಷ್ಟು ಜನ ಅವ್ರಿಗೆ ಗೌರವದಿಂದ ಇವರು ವರ್ತಿಸಬೇಕು. ಗೌರವ ಇದೆಯಾ? ಕ್ಷಮೆ ಕೇಳಿಸಿ. ಅವರು ಆಮೇಲೆ ಗೌರವತರ ವ್ಯಕ್ತಿ ನಾವು ಗೌರವ ಬರ್ತದೆ. ನೀವು ಎತ್ತರ ಸ್ಥಾನದಲ್ಲಿ ಕೂತಿದ್ದೀರಾ. ಇಂಥವ್ರಿಗೆಲ್ಲ ದಯವಿಟ್ಟು ಇಂಥವ್ರಿಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ಇದು ಸರಿಯಲ್ಲ ಅಧ್ಯಕ್ಷರ. ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಆಗಿದ್ರೆ ಹಂಗೇನಾದ್ರು ನಾನು ಕೇಳಿಲ್ಲ. ಆದ್ರೆ ಈಗ ಏನಾಗಿದ್ದು ಸರ್, ಯಾರು ಎದ್ದಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತೂ ಇತ್ತು. ಎಲ್ಲರೂ ಕೂತಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ. ಅದು ನಿಮ್ ಕಡೆಯಿಂದ ಪ್ರಚೋದನೆ. ಈಗ ನಿಮ್ಗೂ ಗೊತ್ತಿದೆ ಎಲ್ಲಿ ಶಿವಲಿಂಗ ಓದ್ಬೇಕಂತ ನಿಮ್ಗೆ ಗೊತ್ತಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ. ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇ ಏನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಸುನೀಲ್ ಅವರೇ ಅವ್ರು ಕೇಳಿ ಸರ್. ಅದಾದ್ಮೇಲೆ ಏನ್ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ. ನಾಯಿಯೇ ನಾರಾಯಣ. ನನ್ನ ಹೆಸರು ಅಲ್ಲ. ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ವು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು. ಪ್ರಕಾರ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳಿದ್ರೆ ಒಬ್ರು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರಿಗೆ. ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ. ಗೌರವ ಇದೆ ನಮ್ಗೆ. ತಾವು ಹೇಳಿದಿರ ಗೊತ್ತಾಗುತ್ತೆ. ನಿಮಗೆ ಬಹಳ ಖುಷಿ ಕೊಟ್ಟಿದೆ. ಬಜೆಟ್ ಸೆಷನ್ ನೋಡಿ ಬಂದಿದ್ದಲ್ಲ. ಆಯ್ತು, ಹೇಳಿ ಕೇಳಿ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.